ಹರೇ ರಾಮ. ಕರುಣ ರಸದ ಕೋಡಿ ಬರೆಯುವ ಕಟಾಕ್ಷದ ಪರತತ್ವ ಬರುಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಿ. ಮಾತಾ ರಾಮ ಮತ್ಪಿತಾ ರಾಮಚಂದ್ರ ಸ್ವಾಮಿ ರಾಮ ಮತ್ಸಖಾ ರಾಮಚಂದ್ರ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲುಃ ನಾಣ್ಯಂ ಜಾನೆ ನೈವ ಜಾನೆ ನ ಜಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣ ಲೋಚನ ಮಾರುತಿ ನಮತ ರಾಕ್ಷಸಾಂತಕಂ. ಕೃಷ್ಣಂ ವಂದೇ ಜಗದ್ಗುರು ವಂದೇ ಗೋಮಾತರಂ. ಮೊದಲಿಗೆ ಮರ್ಯಾದಾ ಪುರುಷೋತ್ತಮನ್ನ, ಆ ಆರ್ಯ ಧರ್ಮ ಪ್ರಭುವನ್ನ ಮನಸ್ಸ ವಚಸ ವಂದಿಸೋಣ. ಯಾಕೆಂದರೆ ಅವನೇ ಈ ಚಾತುರ್ಮಾಸ ನಡೆಸಿಕೊಡುವವನು, ಅವನೇ ನಮ್ಮೆಲ್ಲರ ಬದುಕನ್ನು ನಡೆಸಿಕೊಡುವವನು, ಅವನೇ ಈ ಜಗತ್ತನ್ನು ನಡೆಸುವವನು. ಅವನ ದಯೆಯನ್ನು ಮೊಟ್ಟ ಮೊದಲಿಗೆ ನಾವು ಸಂಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಇದೊಂದು ವ್ರತ ನಿರ್ವಿಘ್ನವಾಗಿ ನಡೀಬೇಕು. ಇದೊಂದು ಹಬ್ಬ ಸಂತೋಷವಾಗಿ ನಡೀಬೇಕು. ಹಾಗಾಗಿ ಈ ನಿರ್ವಿಘ್ನ ಸಂತೋಷಮಯ ಪರಿಸಮಾಪ್ತಿಗೋಸ್ಕರವಾಗಿ ಮೊಟ್ಟ ಮೊದಲಿಗೆ ನಾವು ಆ ದಿವ್ಯ ಶಕ್ತಿಯನ್ನು, ಅಚಿಂತ್ಯ ಶಕ್ತಿಯನ್ನು ಸ್ಮರಣೆ ಮಾಡೋಣ. ಇವತ್ತು ಎಂಥ ದಿನ ಅಂದರೆ ಗೋವಿಂದ ಅಂತ 2 ಬಾರಿ ಹೇಳಬೇಕು ಅಂಥ ದಿನ ಇವತ್ತು. ಒಂದು ಗೋವಿಂದನನ್ನು ಪೂಜಿಸುವುದು. ಇವತ್ತು ವ್ಯಾಸ ಪೂರ್ಣಿಮೆ ಅಲ್ಲವಾ? ನಾವಿವತ್ತು ವ್ಯಾಸ ಪೂಜೆಯನ್ನು ಮಾಡ್ತೇವೆ. ಅದಕ್ಕೆ ಹೆಸರು ವ್ಯಾಸ ಪೂಜೆಯಾದರೂ ಅಲ್ಲಿ ಪೂಜಿಸಲ್ಪಡುವ ಪ್ರಧಾನ ದೇವತೆ ಶ್ರೀಕೃಷ್ಣ. ಪೀಠದ ನಟ್ಟ ನಡುವಿನಲ್ಲಿ ಕೇಂದ್ರ ಬಿಂದುವಿನಲ್ಲಿ ಒಂದು ಮುಷ್ಟಿ ಅಕ್ಕಿ, ಒಂದು ನಿಂಬೆಹಣ್ಣು, ಒಂದು ಪುಟ್ಟ ಮೂರ್ತಿ, ಪುಟ್ಟ ಕೃಷ್ಣನ ಪುಟ್ಟ ಮೂರ್ತಿ, ಬೆಣ್ಣ ಕೃಷ್ಣನ ಮೂರ್ತಿ. ಅದಕ್ಕೆ ಪ್ರಧಾನ ಪೂಜೆ ಇರುತ್ತೆ. ಯಾಕೆಂದರೆ ಗುರುಪೂರ್ಣಿಮೆಯ ದಿನ ನಾವು ಗುರುವನ್ನು ಪೂಜಿಸಬೇಕು. ಕೃಷ್ಣ ಜಗದ್ಗುರು, ಕೃಷ್ಣನ್ ಒಂದೇ ಜಗದ್ಗುರು, ಗೀತೆಯನ್ನು ಕೊಟ್ಟ ಗುರು, ಈ ಪ್ರಪಂಚಕ್ಕೆ ಶಾಶ್ವತ ಮಾರ್ಗದರ್ಶನವನ್ನು ಕೊಟ್ಟಂಥ ಗುರು. ಬದುಕಿನಲ್ಲಿ ಇನ್ನು ಪ್ರಶ್ನೆಗಳೇ ಇಲ್ಲ. ಅವನ ಮಾತುಗಳನ್ನು ಕೇಳಿದರೆ ಅರ್ಥ ಮಾಡಿಕೊಂಡ್ರೆ ಇನ್ನು ಪ್ರಶ್ನೆಗಳು ಅಂತಿಲ್ಲ. ಹಾಗೆ ನಮಗೆ ಸತ್ಯವನ್ನು ತೋರಿಸಿಕೊಡುವಂಥ ಮಹಾಗುರು ಅವನು ಶ್ರೀಕೃಷ್ಣ. ಆ ಶ್ರೀಕೃಷ್ಣನ ಬಾಲ ರೂಪವನ್ನು, ಬೆಣ್ಣ ಕೃಷ್ಣನ ರೂಪವನ್ನು ನಾವು ಇವತ್ತು ಪೂಜಿಸ್ತೇವೆ. ಹಾಗಾಗಿ ಗೋವಿಂದ ಅಂತ ಹೇಳುವಂಥ ದಿನ ಇವತ್ತು, ಚಾತುರ್ಮಾಸದ ಮೊದಲ ದಿನ. ಗೋವಿಂದ ಅಂತ ಇನ್ನೊಂದು ಬಾರಿ ಹೇಳಬೇಕು. ಯಾಕೆಂದರೆ ಈ ಹಾಡನ್ನು ನೀವು ಭಾವಿಸಿದ್ರೆ, ಈ ಹಾಡನ್ನು ಕೇಳಿದ್ರೆ, ಈ ಹಾಡು ಸುಮ್ಮನೆ ಹಾಡಲ್ಲ ಇದು. ಈ ಹಾಡಿಗೆ ಗಂಭೀರ ಅರ್ಥ ಇದೆ. ಗೋವಿಂದ ಬಾಳ್ ಗೋವಿಂದ, ಬದುಕು ಗೋವಿನಿಂದ, ಗೋವಿನಿಂದ ಎನ್ನುವ ಅರ್ಥದಲ್ಲಿ ಗೋವಿಂದ. ಈ ಚಾತುರ್ಮಾಸಕ್ಕೆ ಜೀವರೇಖೆ ಗೋವು. ಈ ಬಾರಿ ಚಾತುರ್ಮಾಸಕ್ಕೆ ಈ ಚಾತುರ್ಮಾಸದ ಥೀಮ್ ಅದು ಗೋವು. ಹಾಗಾಗಿ ಗೋವಿಲ್ಲದ ದಿನ ಚಾತುರ್ಮಾಸ್ಯದಲ್ಲಿ ಇಲ್ಲ. ಪ್ರತಿದಿನವೂ ಗೋವಿನ ಬಗೆಬಗೆಯ ರೂಪದ ದರ್ಶನ, ತತ್ವದ ದರ್ಶನ. ಗೋವನ್ನು ಬೇರೆ ಬೇರೆ ನೇರದಿಂದ ನೋಡುವಂಥ ಒಂದು ಸಂದರ್ಭ ಈ ಚಾತುರ್ಮಾಸ್ಯ.
ಹಾಗಾಗಿ ಗೋಕಥೆ ಇದೆ, ಗೋಸಂತ ಸಭೆ ಇದೆ, ಗೋಪಾಲಕರಿಗೆ ಆಶೀರ್ವಾದ ಇದೆ, ಸನ್ಮಾನ ಇದೆ, ಇನ್ನೂ ಏನೇನೋ ಗೋ ಗ್ರಂಥಗಳ ಲೋಕಾರ್ಪಣೆ. ಒಟ್ಟಿನಲ್ಲಿ ಇಡೀ ಚಾತುರ್ಮಾಸ್ಯದ 2 ತಿಂಗಳುಗಳ ಕಾಲ 60 ದಿನಗಳ ಕಾಲ ಗೆಡೆ ಬಿಡದೆ ನಾವು ಗೋವನ್ನು ಸ್ಮರಣೆ ಮಾಡಿಕೊಳ್ತೇವೆ. ಹಾಗಾಗಿ ಗೋವಿಂದ 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 ಅಂದರೆ ಗೋವಿಂದನನ್ನು ಪೂಜಿಸುವಂತ, ಮತ್ತೆ 2ನೇ ಬಾರಿ ಗೋವಿಂದ ನೆನಪಿಸಿಕೋ ಅಂತ, ಭಾವಿಸಿಕೋ ಅಂತ. ಗೋವಿನಿಂದ ಎಲ್ಲವೂ, ನಿನ್ನ ಬದುಕು ಗೋವಿಂದ, ನಿನ್ನ ಹುಟ್ಟು ಗೋವಿಂದ, ಮತ್ತೆ ಗೋವನ್ನು ಬಿಟ್ಟರೆ ಗತಿ ಕೂಡ ಗೋವಿಂದ. ಆ ಹಾಡಿನ ಕೊನೆಯಲ್ಲಿ ಬರ್ತದೆ, ಗೋವು ಇಲ್ಲದಿರೋ ಗತಿ ಗೋವಿಂದ. ಹಾಗಾಗಿ ಅಂತಹ ಗೋವನ್ನು ಸ್ಮರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಕೂಡ ಇದಾಗಿದೆ. ಎರಡೂ ಬಗೆಯಲ್ಲಿ ಚಾತುರ್ಮಾಸದ ಮೊದಲ ದಿನ ಕೃಷ್ಣ ಪೂಜೆ, ಇಡೀ ಚಾತುರ್ಮಾಸದಲ್ಲಿ ಗೋವಿನ ಪೂಜೆ, ಗೋ ಸಂದೇಶ, ಗೋಸ್ಮರಣೆ. ನಮ್ಮ ಮಠದ ಧ್ವಜ ಕೂಡ ಅದೇ, ಕಾಮಧೇನು ಧ್ವಜ ನಮ್ಮ ಮಠಕ್ಕೆ ಇರುವಂಥದ್ದು. ಇದೀಗ ಬೃಹತ್ತಾದ ಕಾಮಧೇನು ಧ್ವಜವನ್ನು ಹಾರಿಸಿ ಆಗಿದೆ. 2 ತಿಂಗಳು ಕೂಡ ಇರ್ತದೆ. ಅದು 2 ತಿಂಗಳು ಮಾತ್ರ ಅಲ್ಲ, ಅದು ಎಂದೂ ಇರಲಿ ಅಂತ ನಾವು ಆಶಿಸ್ತೇವೆ. ಮತ್ತು ಎಲ್ಲೆಲ್ಲೂ ಇರಲಿ. ಗೌರಿ ಶಿಖರದ ಎತ್ತರಕ್ಕೆ ನಮ್ಮ ದೇಶದ ಕೆಂಪುಕೋಟೆಯ ಮೇಲೆ ಕೂಡ ಆ ಧ್ವಜ ಹಾರಾಡುವಂತ ಆಗಬೇಕು, ಕಾಮಧೇನು ಧ್ವಜ ಹಾರಾಡುವಂತ ಆಗಬೇಕು, ಆಶಂಸೆ ನಾವು ಮಾಡ್ತೇವೆ. ಹಾಗಾಗಿ ಇಡೀ ಅಂತಹ ಒಂದು ಗೋ ಚಾತುರ್ಮಾಸದ ಪ್ರಥಮ ಪೀಠಿಕೆಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಗೀತ ತುಂಬ ಅದಕ್ಕೆ ಪೂರಕವಾಗಿದೆ. 2 ತಿಂಗಳ ಚಾತುರ್ಮಾಸದ ಮೊದಲ ದಿನ ಒಂದು ಮುಖ್ಯ ಕಾರ್ಯಕ್ರಮ ಶಾಸನ ತಂತ್ರದ ಪುನಃ ಪ್ರಸ್ತುತಿ, ಪುನಾರಚನೆ. ನೀವಾಗಲೇ ಅದನ್ನು ಗಮನಿಸಿದಿರಿ. ಶಾಸನ ತಂತ್ರ ಅಂದರೆ ಈ ರಾಜ್ಯತಂತ್ರ, ಪ್ರಜಾತಂತ್ರ ಇದ್ದ ಹಾಗೆ ನಮ್ಮ ಮಠದ ಪ್ರಶಾಸನ ವ್ಯವಸ್ಥೆ, ನಮ್ಮ ಮಠದ ಆಡಳಿತದ ಒಂದು ರಚನೆ. ಆಯಕಟ್ಟಿನ ಬೇರೆ ಬೇರೆ ಸ್ಥಾನಗಳಲ್ಲಿ ಪ್ರಮುಖ ಕಾರ್ಯಕರ್ತರು ಬಂದು ನಿಂತುಕೊಂಡಿದ್ದಾರೆ. ಇವತ್ತು ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ. ಮಠವನ್ನು 3 ವರ್ಷಕ್ಕೆ ಮುನ್ನಡೆಸುವ ಜವಾಬ್ದಾರಿಯನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ಅದು ಸಾಧಾರಣವಾಗಿ ಚಾತುರ್ಮಾಸದಲ್ಲಿ ನಡೆಯುವಂಥದ್ದು, ಗುರುಪೂರ್ಣಿಮೆಯಿಂದೇ ನಡೆಯುವಂಥದ್ದು, 3 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಹಾಗಾಗಿ ಎಲ್ಲ ಜವಾಬ್ದಾರಿಯುತವಾಗಿರ್ತಕ್ಕಂಥ ವ್ಯಕ್ತಿಗಳು, ಅಂದರೆ ಕಾರ್ಯದರ್ಶಿಗಳ ಮಟ್ಟದ ಅಥವಾ ಮಂಡಲದ ವಲಯದ ಮಟ್ಟದ ಎಲ್ಲ ಕಾರ್ಯಕರ್ತರು ಒಂದ್ಸರ್ತಿ ಅದಲು ಬದಲು ಮಾಡ್ಕೊಂಡಿದ್ದಾರೆ. ಇಲ್ಲಿದ್ದವನು ಅಲ್ಲಿ ಹೋಗಿದ್ದಾನೆ, ಅಲ್ಲಿದ್ದವನು ಇಲ್ಲಿ ಬಂದಿದ್ದಾನೆ, ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ನಡುವೆ ಇದ್ದಾರೆ. ಆದರೆ ಮತ್ತೊಮ್ಮೆ ಹೊಸತನವನ್ನು ತಂದುಕೊಳ್ಳಿಕ್ಕೋಸ್ಕರವಾಗಿ ಹೊಸ ಜವಾಬ್ದಾರಿಯನ್ನು ಅವರೆಲ್ಲರೂ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಹೊಸ ಹುಡುಗರು ಅನೇಕರು ಬಂದಿದ್ದಾರೆ. ಯುವಕರ ತಂಡದ ಆಗಮನ ದೊಡ್ಡ ಪ್ರಮಾಣದಲ್ಲಾಗಿದೆ. ಇವತ್ತು ಅಂದರೆ ಎಳೆಯ ತೋಳುಗಳ ಮೇಲೆ ಹಳೆಯ ತಲೆಯನ್ನು ಹೊತ್ತಿರತಕ್ಕಂಥ ಅನೇಕರನ್ನ ನಾವು ಈ ತಂಡಕ್ಕೆ ಸ್ವಾಗತ ಮಾಡಿಕೊಂಡಿದ್ದೇವೆ. ಅದೊಂದು ಬಹಳ ಒಳ್ಳೆಯ ಲಕ್ಷಣ. ಯುವಕರು ಬರಬೇಕು, ಯುವಕರು ಬಂದರೆ ಆ ಸಂಸ್ಥೆಗೆ ಭವಿಷ್ಯ ಇದೆ ಅಂತ ಅರ್ಥ. ಯುವಕರು ಬಂದರೆ ಆ ತತ್ವಕ್ಕೆ, ಆ ಧ್ಯೇಯಕ್ಕೆ ಭವಿಷ್ಯ ಇದೆ ಅಂತ ಅರ್ಥ. ಹಾಗೆ ಯುವಕರು ಕೂಡ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ. ಶಾಸನ ತಂತ್ರ ಪುನಾರಚನೆ ಆಗಿದೆ. ಮಠವೆಂಬುದು ಅದು ಗುರು ಕೇಂದ್ರಿತವಾದರೂ ಕೂಡ ಮೇಲ್ನೋಟಕ್ಕೆ ಗುರು ಕೇಂದ್ರಿತ ಮಠ ಎಂದರೆ, ಆದರೆ ನಿಜವಾಗಿ ಶಿಷ್ಯ ಕೇಂದ್ರಿತ. ಮಠದಲ್ಲಿ ಗುರು ಸರ್ವೋಚ್ಚ, ಸರ್ವೋಪರಿ. ಗುರುವನ್ನು ಎಲ್ಲರೂ ವಂದಿಸ್ತಾರೆ, ಪೂಜಿಸ್ತಾರೆ, ಗುರು ಹೇಳಿದ್ದನ್ನು ಪಾಲಿಸ್ತಾರೆ. ಹಾಗಾಗಿ ಗುರು ಕೇಂದ್ರಿತ ಅಂತ ಅನ್ನಿಸ್ತದೆ ನಮಗೆ. ಆದರೆ ಆ ಗುರು ಇರುವುದು ಶಿಷ್ಯರಿಗಾಗಿ, ಗುರುವಿನ ಒಳಗಿರುವುದು ಶಿಷ್ಯ ಹಿತ ಚಿಂತನೆ ಮಾತ್ರ ಅಂತ. ಹಾಗಾಗಿ ಅದರ ಆಳದಲ್ಲಿ ಹೋಗಿ ನೋಡಿದರೆ ಅದು ಶಿಷ್ಯ ಕೇಂದ್ರಿತ, ಗುರು ಕೇಂದ್ರಿತ ಅಲ್ಲ. ಹಾಗಾಗಿ ನೀವೇ ನಡೆಸಬೇಕು ಈ ವ್ಯವಸ್ಥೆಯನ್ನು. ಇಲ್ಲಿ ಸೇನಾಪತಿಗಳು ನೀವೇ, ಸೇವಕರು ನೀವೇ, ಇಲ್ಲಿ ಯಜಮಾನರು ನೀವೇ, ಬಾಗಿಲು ಕಾಯರು ಕೂಡ ನೀವೇ, ಎಲ್ಲವೂ ನೀವೇ. ಆ ರೀತಿಯಲ್ಲಿ ಶಾಸನ ತಂತ್ರದ ಪುನಾರಚನೆಯಿಂದಾಗಿ ಈ ನಮ್ಮ ಮಠವೆಂಬ ಧರ್ಮ ಸಾಮ್ರಾಜ್ಯ, ಇದನ್ನು ಧರ್ಮ ಸರ್ಕಾರ ಅಂತ ಕರಿತೇವೆ, ಧರ್ಮ ಸಾಮ್ರಾಜ್ಯ ಅಂತ ಕರಿತೇವೆ. ಇದನ್ನು ಮುನ್ನಡೆಸುವ ಅನೇಕರು ಇವತ್ತು ತಮ್ಮ ಹೊಣೆಗಾರಿಕೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸಮ್ಮುಖ ಸರ್ವಾಧಿಕಾರಿಗಳ ಮೂಲಕವಾಗಿ ರಾಮದೇವರ ಸನ್ನಿಧಿಯಲ್ಲಿ ಇಲ್ಲಿಂದ ಪ್ರದತ್ತವಾಗಿರ್ತಕ್ಕಂಥ ಪತ್ರವನ್ನು, ಅಧಿಕಾರ ಪತ್ರವನ್ನು ಅಥವಾ ಸೇವಾ ಪತ್ರವನ್ನು, ಕಾಗದಶ ಅಂತ ಕರಿತೇವೆ ನಾವು ಅದಕ್ಕೆ, ಮಠದ ಸಮ್ಮುಖ ಸರ್ವಾಧಿಕಾರಿಗಳ ಮುದ್ರೆಯಿಂದ ಹಸ್ತಾಕ್ಷರದಿಂದ ಕೂಡಿರ್ತಕ್ಕಂಥ ಪತ್ರವನ್ನು ಅವರೆಲ್ಲರೂ ಕೂಡ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಆದರೆ ಇದು ಶಾಸನ ತಂತ್ರದ ಪೂರ್ಣ ದರ್ಶನ ಅಲ್ಲ, ಒಂದಿಷ್ಟು ಇನ್ನೂ ಬಾಕಿ ಇದೆ. ಇದು ಹೇಗೆ ಚಾತುರ್ಮಾಸದ ಮೊದಲ ದಿನವೋ ಅದು ಕೂಡ ಹಾಗೆ. ನೀವು ಇವತ್ತು ನೋಡ್ತಾ ಇರೋದು ಒಂದು ಭಾಗವನ್ನು ಮಾತ್ರ ಅಂತ. ಮುಂದೆ ಬರುವ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕರ್ತರು ಇನ್ನೂ ಬೇರೆ ಬೇರೆ ಹೊಣೆಗಾರಿಕೆಗಳು ಬಂದು ನಿಂತು ಕೆಲಸ ಮಾಡೋದು ನೀವು ನೋಡ್ತೀರಿ. ಹಾಗೆ ಒಂದು ಕಡೆಯಿಂದ
ಮಠದ ಆಡಳಿತಕ್ಕೆ ಸಾಣಿ ಹಿಡಿಯಲಾಗಿದೆ, ಅದನ್ನು ಪುನರ್ನವಗೊಳಿಸಲಾಗಿದೆ, ಮತ್ತೆ ಹೊಸತಾಗಿ ಮಾಡಲಾಗಿದೆ. ಇನ್ನೊಂದು ಕಡೆಯಿಂದ ನಮ್ಮ ಧ್ಯೇಯವಾಗಿರ್ತಕ್ಕಂಥ, ನಮ್ಮ ಮಠದ ಜೀವರೇಖೆ ಆಗಿರ್ತಕ್ಕಂಥ ಗೋವನ್ನು ಕೇಂದ್ರವಾಗಿಟ್ಕೊಂಡು ಈ ಚಾತುರ್ಮಾಸ್ಯ ವ್ರತವನ್ನು ಆಚರಣೆ ಮಾಡಲಾಗ್ತಾ ಇದೆ. ನಾವು ಮೊನ್ನೆ ಮಾಧ್ಯಮದ ಮುಂದೆ ಕೂಡ ಅದನ್ನೇ ಹೇಳಿದ್ದೇವೆ. ಈಗ ಚಾತುರ್ಮಾಸ್ಯ ಅಂದರೆ ಒಂದು ವ್ರತ. ನಮ್ಮ ದೇಶದಲ್ಲಿ ಎಲ್ಲ ಕಡೆಗೆ ಚಾತುರ್ಮಾಸ್ಯದ ಆಚರಣೆಯನ್ನು ಸನ್ಯಾಸಿಗಳು ಮಾಡ್ತಾರೆ. ಅದು ಅವರಿಗೆ ಸೀಮಿತ, ಬೇರೆಯವರಿಗೇನು ವಿಶೇಷ ಸಂಬಂಧ ಇಲ್ಲ ಅಂತ ಹಾಗಿರ್ತದೆ ಅಂತ. ಆದರೆ ಇಲ್ಲಿ ಹಾಗಲ್ಲ. ಚಾತುರ್ಮಾಸ್ಯವೆಂಬುದು ನಮಗೆ ವ್ರತ, ನಿಮಗೆ ಹಬ್ಬ. ನಿಮಗೆ ವ್ರತ ಅಂತ ನಾವು ಹೇಳೋದಿಲ್ಲ, ಯಾಕೆಂದರೆ ನೀವು ಬಂದು ಸಂತೋಷ ಪಡ್ತೀರಿ ಇಲ್ಲಿ ಬಂದು ಅಂತ, ಆನಂದವನ್ನು, ಅರಿವನ್ನು, ಪ್ರೇರಣೆಯನ್ನು ಪಡ್ಕೊಳ್ತೀರಿ ಇಲ್ಲಿ ಬಂದು. ಹಾಗಾಗಿ ನಿಮಗೆ 60 ದಿನಗಳ ಹಬ್ಬ, ನಮಗೆ 60 ದಿನಗಳ ವ್ರತ ಇದು ಅಂತ. ಹಾಗೆ ಚಾತುರ್ಮಾಸ್ಯವನ್ನು ಹಬ್ಬವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಬಹಳ ಕಡಿಮೆ ನಮ್ಮ ದೇಶದಲ್ಲಿ. ಮತ್ತು ಇನ್ನೊಂದು, ಚಾತುರ್ಮಾಸ್ಯವನ್ನು ಒಂದು ಧ್ಯೇಯವಾಗಿ ಆಚರಣೆ ಮಾಡುವಂಥದ್ದು. ಕಳೆದ ವರ್ಷ ನಾವು ಅದನ್ನು ಛಾತ್ರ ಚಾತುರ್ಮಾಸ್ಯ ಅಂತ ಕರೆದು, ಛಾತ್ರ ಚಾತುರ್ಮಾಸ್ಯ. ನಮ್ಮ ಮುಂದಿನ ಭವಿಷ್ಯ ಮಕ್ಕಳನ್ನ ಮುಂದಿಟ್ಟು ಚಾತುರ್ಮಾಸ್ಯವನ್ನು ನೆರವೇರಿಸಲಾಯಿತು. ಈ ಬಾರಿ ಅದು ಗೋ ಚಾತುರ್ಮಾಸ್ಯ. ಈ ಸಭಾ ಮಂಟಪಕ್ಕೆ ಒಡಲು ಅಂತ ಹೆಸರು. ಈ ಸಭಾ ಮಂಟಪದ ಹೆಸರು ಒಡಲು. ಈ ವೇದಿಕೆ ಹೆಸರು ಮಡಿಲು. ಅದೆರಡು ಗೋವಿನ ನೆನಪಲ್ಲಿ. ಒಡಲು ಮತ್ತು ಮಡಿಲು ಎರಡು ಕೂಡ ತಾಯಿಯನ್ನು ನೆನಪು ಮಾಡಿಕೊಡುವಂಥ ಶಬ್ದಗಳು. ಈ ಪ್ರಪಂಚದಲ್ಲಿ ಅತ್ಯಂತ ಒಳ್ಳೆಯ ನಿವಾಸ ಯಾವುದು ಅಂದರೆ ಅರಮನೆ, ಪಂಚತಾರ ಹೋಟೆಲ್ ಹಾಗೆಲ್ಲ ನಾವು ಕೊಡುತ್ತೇವೆ ಎಷ್ಟೋ ಸರ್ತಿ. ವಾತಾನುಕೂಲಿತವಾಗಿರ್ತಕ್ಕಂಥ ಕೊಠಡಿಗಳು, ನೆಲಕ್ಕೆ ಮಾರ್ಬಲ್ ಹಾಸಿದೆ, ಅಮೃತಚೀಲ ಹಾಸಿದೆ, ಅದರ ಮೇಲೆ ರತ್ನಗಂಬಳಿ ಹಾಕಿದೆ, ಹೀಗೆಲ್ಲ ಕಲ್ಪನೆ ಮಾಡ್ಕೊಳ್ತೇವೆ. ಆದರೆ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದ ನಿವಾಸ ಯಾವುದು ಅಂದರೆ ತಾಯಿಯ ಒಡಲು, ತಾಯಿಯ ಗರ್ಭ. ಅದಕ್ಕಿಂತ ಶ್ರೇಷ್ಠವಾದ ಬೇರೆ ಯಾವುದಿಲ್ಲ. ನಾವು 9 ತಿಂಗಳು 9 ದಿನ ಏನು ಹುಟ್ಟುವ ಮೊದಲು ವಾಸ ಮಾಡ್ತೇವೆ ತಾಯಿಯ ಗರ್ಭದಲ್ಲಿ, ಅದರಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಗೃಹ ಇನ್ನೊಂದಿಲ್ಲ. ಅದು ಗರ್ಭಗೃಹ. ಇದು ಗರ್ಭಗೃಹ. ಅದು ದೇವರು ವಾಸ ಮಾಡುವ ಗರ್ಭಗೃಹವನ್ನು ಹೊರಗಡೆ ನೋಡ್ತೇವೆ ನಾವು. ಜೀವ ವಾಸ ಮಾಡ್ತಕ್ಕಂಥ ಗರ್ಭಗೃಹ ಅದು. ಅದರಲ್ಲಿ ನಮಗೆ ಎಂಥ ವಾತಾವರಣ ಬೇಕು ಅಂಥದೇ ವಾತಾವರಣ ಇರ್ತದೆ ಅಲ್ಲಿ. ಅದನ್ನು ನಾವು ಮತ್ತೆ ಕಾಣೋಕೆ ಸಾಧ್ಯ ಇಲ್ಲ ಅಂಥ ವಾತಾವರಣವನ್ನು. ಅಷ್ಟು ಒಳ್ಳೆಯ ವಾತಾವರಣ ಇರ್ತದೆ. ಎಷ್ಟು ಬಿಸಿ ಬೇಕು, ಎಷ್ಟು ತಂಪು ಬೇಕು. ನಾವು ಆ ಸ್ಥಿತಿಯಲ್ಲಿ ಇನ್ನೂ ಬೆಳೆಯದ, ಇನ್ನೂ ಪಕ್ವಗೊಳ್ಳದ ಆ ಸ್ಥಿತಿಯಲ್ಲಿ ಇರಲಿಕ್ಕೆ ಯಾವ ಥರದ ವಾತಾವರಣ ಬೇಕೋ ಆ ಥರದ ವಾತಾವರಣ ಇರ್ತದೆ ಗರ್ಭದ ಒಳಗೆ. ಮತ್ತೆ ತಾಯಿ ತನ್ನ ಉಸಿರನ್ನು ಹಂಚ್ತಾಳೆ ಅಲ್ಲಿ. ಮಗುವಿಗೆ ಉಸಿರಾಡೋದಕ್ಕೆ ಹೊರಗಡೆ ಗಾಳಿ ಸಿಗೋದಿಲ್ಲ. ಅದಕ್ಕೆ ತನ್ನ ಉಸಿರನ್ನು ಹಂಚ್ತಾಳೆ, ತನ್ನ ಊಟವನ್ನು ಹಂಚ್ತಾಳೆ ತಾಯಿ. ತನ್ನ ಸರ್ವಸ್ವವನ್ನು ಹಂಚ್ತಾಳೆ, ತನ್ನ ದೇಹದೊಳಗಿರ್ತಕ್ಕಂಥ ರಕ್ತ ಮಾಂಸಗಳನ್ನೇ ಹಂಚ್ತಾಳೆ ತಾಯಿ. ತನ್ನ ಆತ್ಮವನ್ನು ಹಂಚ್ತಾಳೆ ಮಗುವಿಗೆ. ಹಾಗಾಗಿ ಆ ತಾಯಿಯ ಒಳಗೆ ವಾಸ ಮಾಡುವಂಥದ್ದು, ಜೀವದೊಳಗೆ ಜೀವ ವಾಸ ಮಾಡುವಂಥದ್ದು, ಅದು ಸೃಷ್ಟಿಯ ಪರಮಾದ್ಭುತ. ಆ ನೆನಪಲ್ಲಿ ಈ ಸಭಾ ಮಂಟಪಕ್ಕೆ ಒಡಲು ಅಂತ ಹೆಸರು. ಇನ್ನೊಂದು ಸಾರಿ ನೀವು ತಾಯಿಯ ಗರ್ಭದಲ್ಲಿ ವಾಸ ಮಾಡಿದ ಹಾಗೆ. ಮಠದಲ್ಲಿ ನಿಮಗೆ ಸಿಗಬೇಕಾಗಿದ್ದು ಸಿಗುವಂಥದ್ದು, ಸಿಕ್ಕಿರುವಂಥದ್ದು ತಾಯಿ ಮಮತೆ, ತಾಯಿ ವಾತ್ಸಲ್ಯ. ಅದು ನಿಮಗೆ ಸಿಗಲಿ. ಆ ತಾಯಿ ಗರ್ಭದ ತಂಪು, ತಾಯಿ ಗರ್ಭದ ಪ್ರೀತಿ. ಆಹಾರವನ್ನು ನೀವು ಅಗಿಬೇಕು ಅಂತಿಲ್ಲ. ಈಗ ಅಕ್ಕಿ ಇದೆ, ಈ ಅಕ್ಕಿಯನ್ನು ನಾವು ಈಗಲೂ ಸೀದಾ ಆಗೋದು ನುಂಗ್ಲಿಕ್ಕೆ ಕಷ್ಟ ಇದೆ. ಆಗ ಅಕ್ಕಿ ಆಗಲಿ, ಅನ್ನವಾಗಲಿ, ಇನ್ನೊಂದಾಗಲಿ ಯಾವುದನ್ನು ತಿನ್ನೋ ಸ್ಥಿತಿ ಇಲ್ಲ ನೋಡಿ. ಸುಲಭ ಮಾಡಿ ಕೊಡ್ತಾಳೆ ತಾಯಿ ಅದನ್ನು ಅಂತ. ತಾನು ಕಠಿಣವಾದ ಊಟವನ್ನು ತಾನುಂಟು ಅದನ್ನು ರಸವಾಗಿ ಪರಿವರ್ತನೆ ಮಾಡಿ ಕರುಳ ಬಳ್ಳಿಯ ಮೂಲಕ ತಾಯಿ ಕೊಡ್ತಾಳೆ ಮಗುವಿಗೆ. ಇಲ್ಲಿ ಅದಾಗ್ತದೆ ನಮಗೆ. ತತ್ವಗಳು ಯಾವಾಗಲೂ ಕಠಿಣ. ಆ ಕಠಿಣವಾದ ತತ್ವವನ್ನು ಸರಳ ಮಾಡಿ, ಹಾಲಾಗಿ, ಅಮೃತವಾಗಿ ಮಾಡಿ ಇದರೊಳಗೆ ನಮಗೆ ಉಣಬಿಡಿಸಲಾಗ್ತದೆ ಅನ್ನೋ ಕಾರಣಕ್ಕೆ ಇದಕ್ಕೆ ಒಡಲು ಅಂತ ಹೆಸರು, ತಾಯಿ ಒಡಲು ಅಂತ. ಈ ಒಂದು ಸಭಾ ಮಂಟಪ 60 ದಿನಗಳ ಕಾಲ ನಮಗೆ ತಾಯಿ ಒಡಲ ವಾಸ. ಇಲ್ಲೇ ಊಟ ಮಾಡ್ತೇವೆ, ಇಲ್ಲೇ ನಾವು ಸಭೆಗಳಲ್ಲಿ ಭಾಗವಹಿಸ್ತೇವೆ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇವೆ. ಒಟ್ಟು ನಮಗೆ ಸಿಗುವುದು ತಾಯಿ ಒಡಲಿನ ಆ ನೆಮ್ಮದಿ, ಆನಂದ, ಅದು ಇಲ್ಲಿ. ಮತ್ತು ಒಡಲಿನ ಹೆಸರು ಕೊಡೋಕ್ಕೆ ಇನ್ನೊಂದು ಕಾರಣವೂ ಇದೆ. ಅದೇನೆಂದರೆ, ಈಗ ದೇವರ ಸಾಕ್ಷಾತ್ಕಾರ ಬಹಳ ಕಡಿಮೆ ಜನರಿಗೆ ಆಗ್ತದೆ ಅಲ್ವಾ?
ಎಲ್ಲೋ ಯಾರೋ ಒಬ್ಬರಿಗೆ ಯಾವುದೋ ಒಂದು ಕಾಲದಲ್ಲಿ ಒಂದು ಸತ್ಯ ಆಗ್ತದೆ, ಅದು ದೇವರ ಸಾಕ್ಷಾತ್ಕಾರ. ಆದರೆ ಗರ್ಭೋಪನಿಷತ್ತು ಹೇಳುವ ಹಾಗೆ ಗರ್ಭದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸಾರಿ ದೇವರ ದರ್ಶನ ಆಗ್ತದಂತೆ. ಪ್ರತಿಯೊಬ್ಬರಿಗೂ ಕೂಡ ತಾಯಿ ಗರ್ಭದಲ್ಲಿರುವಾಗ ಜನ್ಮಾಂತರದ ಸ್ಮರಣೆ, ತಾನು ಮಾಡಿದ ತಪ್ಪುಗಳ ಸ್ಮರಣೆ, ಪಶ್ಚಾತ್ತಾಪ, ಆ ಪಶ್ಚಾತ್ತಾಪದ ಫಲವಾಗಿ ದೇವರ ದರ್ಶನ ಒಂದು ಸಾರಿ ಪ್ರತಿಯೊಂದು ಜೀವಕ್ಕೂ ಆಗ್ತದೆ ಅಂತ. ಅಂದರೆ ನಿಮಗೆಲ್ಲ ಆಗಿದೆ ಇದು ಅಂತ. ಯಾರ್ಯಾರು ಹುಟ್ಟಿದ್ದೀರಿ, ಹುಟ್ಟುವ ಮೊದಲು ಗರ್ಭವಾಸ ಮಾಡಿದ್ದೀರಿ, ಎಲ್ಲರಿಗೂ ಗರ್ಭದೊಳಗೆ ದೇವರ ದರ್ಶನ ಒಂದು ಬಾರಿ ಆಗ್ತದೆ, ಹಾಗೆ ಆಗ್ತದೆ. ಅದು ಆ ಗರ್ಭವಾಸದ ಕೊನೆಯ ಭಾಗದಲ್ಲಿ ಆಗುವಂಥದ್ದು. ಹುಟ್ಟುವಾಗ ಅದು ಹೋಗ್ತದೆ, ಹಾಗೆ ನಾವು ಒಳ್ಳೆಯದು ಅಂತ. ಹುಟ್ಟುವಾಗ ಅಲ್ಲಿವರೆಗಿದ್ದಂಥ ಆ ಭಗವದ್ ದರ್ಶನ ಮರೆಯಾಗೋದ್ರಿಂದ ನಾವು ಒಳ್ಳೆಯದು ಅಂತ. ಹಾಗಾಗಿ ಈ ತಾಯಿಯ ಒಡಲು ಅನ್ನೋದು ಕಾಶಿ ರಾಮೇಶ್ವರಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು. ಯಾಕೆಂದರೆ ಅಲ್ಲಿ ಹೋದರೂ ದೇವರ ದರ್ಶನ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಇಲ್ಲ ಆಗ್ತದೆ. ತಾಯಿ ಒಡಲಿನಲ್ಲಿ ಅವಶ್ಯ ದೇವರ ದರ್ಶನ ಆಗ್ತದೆ, ಅದಕ್ಕಿಂತ ಶ್ರೇಷ್ಠವಾದದ್ದು. ಇದು ಕೂಡ ನಿಮಗೆ ಭಗವದ್ ದರ್ಶನ ಮಾಡಿಸ್ಕೊಡ್ಲಿಕ್ಕೆ ಇರುವಂಥದ್ದು ಈ ಸಭಾಮಂಟಪ. ನಿಮಗೆ ಆತ್ಮದರ್ಶನವನ್ನ, ದೇವದರ್ಶನವನ್ನ, ಜೀವನದ ತತ್ವದರ್ಶನ ಮಾಡಿಸ್ಕೊಡ್ಲಿಕ್ಕೆ ಇರುವಂಥದ್ದು. ಅದೆಲ್ಲ ನೆನಪಿನಲ್ಲಿ ಮತ್ತು ಗೋವಿನ ಮಮತೆಯ ನೆನಪಿನಲ್ಲಿ ಇದಕ್ಕೆ ಹೆಸರು ಒಡಲು. ಆ ಗೋ ಮಾತೆಯ ಒಡಲು ಹೇಗೆಂದರೆ ಅದರೊಳಗೆ ನೀವು ಏನು ತೊಡಗಿಸಿಕೊಟ್ರು ಹೊರಗೆ ಬರುವಾಗ ಅಮೃತವಾಗಿ ಹೊರಗೆ ಬರ್ತದೆ. ಅದು ಒಳಗೆ ಹೋಗುವಾಗ ಹುಲ್ಲು ಸೊಪ್ಪು ಹೋಗಿದ್ದು, ಬರುವಾಗ ಅಮೃತದ ಹಾಲು, ಚಿನ್ನದ ಗೋಮೂತ್ರ, ವಜ್ರದ ಗೋಮಯ, ವಜ್ರದ ಬೆಲೆಯುಳ್ಳ ಗೋಮಯ, ಚಿನ್ನವನ್ನು ತನ್ನೊಳಗೆ ಹೊಂದಿರುವಂತಹ ಗೋಮೂತ್ರ, ಅಮೃತವನ್ನೇ ತನ್ನೊಳಗೆ ಇಟ್ಕೊಂಡಿರ್ತಕ್ಕಂಥ ಹಾಲು. ಅಂದರೆ ಒಂದು ಸಾರಿ ಅದರೊಳಗೆ ಹೊಕ್ಕು ಹೊರ ಬಂದರೆ ಎಂಥ ಪರಿವರ್ತನೆ ನೋಡಿ. ಗೋವಿನ ಒಡಲು ಅನ್ನೋದು ಪರಿವರ್ತನೆ ಪ್ರತೀಕ. ಅದು ಅಂತ ಸಕಾರಾತ್ಮಕ ಪರಿವರ್ತನೆಯ, ಬದುಕಿನ ಶ್ರೇಷ್ಠ ಪರಿವರ್ತನೆಯ ಪ್ರತೀಕ ಅದು. ಇಲ್ಲಿ ಕೂಡ ಆಗುವಂಥದ್ದೇ. ನೀವು ಒಡಲಲ್ಲಿ ಹೊಕ್ಕು ಹೊರಗೆ ಬಂದರೆ ನೀವು ಹಾಗಾಗಬೇಕು ಅಂತ, ನೀವು ಹುಲ್ಲಾಗಿ ಬಂದು ಹಾಲಾಗಿ ಹೋಗಬೇಕು ಅಂತ, ಹಸವಾಗಿ ಬಂದು ಚಿನ್ನವಾಗಿ ಹೋಗ್ಬೇಕು ಹೊರಗಡೆಗೆ, ಹಾಗಾಗಬೇಕು ಅಂತ. ಗೋಮಯ ಅಂದರೆ ಫಲವತ್ತತೆ ಅಂತ. ಬದುಕಿಗೆ ಫಲವತ್ತತೆ ಬರಬೇಕು. ನೀವು ಇಲ್ಲಿಂದ ಬಂದು ಹೋಗುವಾಗ ನಿಮ್ಮಲ್ಲಿ ಆ ಫಲವತ್ತತೆ ಬರಬೇಕು ಅಂತ. ನಿಮ್ಮಲ್ಲಿ ಯಾವ ಬೀಜವನ್ನು ಹಾಕಿದ್ರು ಬೆಳೆಯುವಂತೆ ಕಲ್ಪವೃಕ್ಷವಾಗಿ ಆಗಬೇಕು ಅಂತ. ಅದೆಲ್ಲ ಕಲ್ಪನೆ ಆ ಒಡಲು ಎನ್ನುವ ಒಂದು ಪದದ ಹಿಂದಿದೆ. ಇದು ಮಡಿಲು. ಹುಟ್ಟುವ ಮೊದಲು ಒಡಲು, ಹುಟ್ಟಿದ ಕೂಡಲೇ ಒಂದು ಸ್ವಲ್ಪ ಕಾಲ ಮಡಿಲು. ನಾವು ಅದನ್ನೇ ಯಾವಾಗಲೂ ನೆನಪಿಸ್ಕೊಳ್ತಾ ಇರ್ತೇವೆ. ಸರ್ವಶ್ರೇಷ್ಠ ಭೋಜನ ತಾಯಿ ಕೊಟ್ಟ ಎದೆ ಹಾಲು. ನಮ್ಮ ಬದುಕಿನ ಆರಂಭದ ದಿನಗಳಲ್ಲಿ ತಾಯಿ ಕೊಟ್ಟ ಎದೆ ಹಾಲು. ಅದೃಷ್ಟು ಒಳ್ಳೆಯ ಊಟ ಬೇರೆ ಇಲ್ಲ ಜೀವನದಲ್ಲಿ. ಮತ್ತೆ ನಾವು ಅಂಥ ಊಟವನ್ನು ಮಾಡೋದಿಲ್ಲ. ನಮಗೆ ಹಲ್ಲು ಬಂದ ಮೇಲೆ, ಕೈಕಾಲಿಗೆ ಶಕ್ತಿ ಬಂದ ಮೇಲೆ, ದೊಡ್ಡವರಾದ ಮೇಲೆ ಎಂತೆಂಥದೋ ಊಟಗಳನ್ನು ಸಂಪಾದನೆ ಮಾಡ್ತೇವೆ ನಾವು. ಖುಷಿಪಟ್ಟು ರುಚಿಪಟ್ಟು ಉಣ್ತೇವೆ. ಆದರೆ ಅದು ಯಾವುದು ತಾಯಿ ಕೊಟ್ಟ ಹಾಲಿಗೆ ಸಮಾನವಲ್ಲ. ಅದನ್ನು ಕೊಡುವುದು ಆಕೆ ಮಡಿಲಲ್ಲಿ ಮಗುವನ್ನು ಮಲಗಿಸಿಕೊಂಡು ಆಕೆ ಎದೆ ಹಾಲನ್ನು ಕೊಡ್ತಾಳೆ. ಹಾಗೆ ಲಾಲನ ಪಾಲನೆ ಮಾಡ್ತಾಳೆ. ಎಷ್ಟೋ ಬದುಕಿನ ಧ್ಯೇಯಗಳನ್ನು, ತತ್ವಗಳನ್ನು ಹೇಳ್ಕೊಡ್ತಾಳೆ ಅವಳು. ಅದು ಮಡಿಲು. ಹಾಗಾಗಿ ಒಡಲು ಮತ್ತು ಮಡಿಲು ಅದು ತಾಯ್ತನ, ಶಿಶುತನಕ್ಕೆ ಏನೆಲ್ಲ ಅಮೃತವನ್ನು ಧಾರೆ ಎರೀತದೆ ಅದರ ಪ್ರತೀಕ ಅಂತ. ಅದಾಗಲೇ ಇದು ಎನ್ನುವ ಭಾವದಲ್ಲಿ ಮತ್ತು ಗೋಮಾತೆಯ ನೆನಪಲ್ಲಿ ಇದಕ್ಕೆ ಒಡಲು ಮತ್ತು ಮಡಿಲು ಎನ್ನುವ ಒಂದು ಅಭಿಧಾನವನ್ನು ನೀಡಲಾಗಿದೆ. ಇದರಲ್ಲೇ ನೀವು ಅಂದರೆ ಭಾವಿಸ್ಬೋದು ಅಂತ. ಏನು ಚಾತುರ್ಮಾಸ್ಯ ಅಂದರೆ ಚಾತುರ್ಮಾಸ್ಯ ಅಂದರೆ ಒಡಲು, ಚಾತುರ್ಮಾಸ್ಯ ಅಂದರೆ ಮಡಿಲು, ಚಾತುರ್ಮಾಸ್ಯ ಅಂದರೆ ತಾಯಿ ಮಮತೆ, ತಾಯಿ ಪ್ರೀತಿ, ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ತಾಯಿಯ ಪರಿಚಯವನ್ನು ಮತ್ತೊಂದು ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಈ ಗೋ ಚಾತುರ್ಮಾಸ್ಯದ ಮೂಲಕವಾಗಿ ಆಗಲಿಕ್ಕಿದೆ. ನಾವೆಲ್ಲರೂ ಹೀಗೆ ಇಂದಿನ ಹಾಗೆ ಎಂದೂ ಸೇರೋಣ. ಈ ಚಾತುರ್ಮಾಸ್ಯವಿಡೀ ನಾವು ಇಲ್ಲಿ ಕರೆತು ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಣ, ಸತ್ವವನ್ನು ಬೆಳೆಸ್ಕೊಳ್ಳೋಣ ಮತ್ತು ಈ ಜಗತ್ತಿಗೆ ಗೋಸೇವೆಯ, ಗೋರಕ್ಷೆಯ ಸಂದೇಶವನ್ನು ನೀಡೋಣ. ಈ ಮಠದಲ್ಲಿ ಹೊತ್ತಿದ ಆ ಗೋಜ್ಯೋತಿ ಪ್ರಪಂಚವನ್ನು ಬೆಳಗುವಂತಾಗಲಿ, ವಿಶ್ವವನ್ನೆಲ್ಲ ಬೆಳಗುವಂತಾಗಲಿ. ಅದಕ್ಕಾಗಿ ನೀವೆಲ್ಲರೂ ವಿಷಯ ಸಂಗ್ರಹ ಮಾಡಿಕೊಳ್ಳಿಕ್ಕೆ, ಪ್ರೇರಣೆಯನ್ನು ಪಡ್ಕೊಳ್ಳಿಕ್ಕೆ ಈ ಗೋ ಚಾತುರ್ಮಾಸ್ಯ ಒಂದು ವಿನೂತನವಾಗಿರ್ತಕ್ಕಂಥ ಅವಕಾಶ. ಹಾಗಾಗಿ ಇಂದಿನಿಂದಲೇ ಅದು ಆರಂಭ ಆಗ್ತಾ ಇದೆ. ಹಿಂದೆ ಆ ಚಾತುರ್ಮಾಸ್ಯ, ಆ ವ್ಯಾಸ ಪೂಜೆ ಎಲ್ಲವೂ ಕೂಡ ತುಂಬ ಸುವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ ಇಲ್ಲಿವರೆಗೂ. ಇಂದು ಬೆಳಗ್ಗಿನಿಂದ ಯಾವಾಗಲೂ ಪ್ರಾರಂಭ ಆಗೋದಕ್ಕಿಂತ ಬಹಳ ಬೇಗ ಪ್ರಾರಂಭ ಆಗಿದೆ ಸರ್. ಬೆಳಗ್ಗೆ 7 ಕಾಲಕ್ಕೆ
ಹೇಳುವ ಕಾಲ ಅಲ್ಲ, ಅದು ಇನ್ನು ಮುಂದೆ ಇರಬೇಕು, ಮುಂಚೆ ಇರಬೇಕದು. ಪೂಜೆ ಪ್ರಾರಂಭ ಆಗಿದೆ ಅಂತ. ಹಾಗೆ 9 ಗಂಟೆಗೆ ವ್ಯಾಸ ಪೂಜೆ ಪ್ರಾರಂಭ ಆಗಿದೆ. 12 ಗಂಟೆಗೆ ನಾವು ಪೀಠದಲ್ಲಿದೆ ಇವತ್ತು. ಎಲ್ಲವೂ ಬಹಳ ಮುಂಚಿತವಾಗಿದೆ. ಯಾಕೆಂದರೆ ನಿಮಗೆ ಎಲ್ಲವೂ ಮುಂಚಿತವಾಗಿ ಸಿಗಬೇಕು ಅಂತ. ನೀವು ತುಂಬ ಕಾಯುವಂತೆ ಆಗಬಾರ್ದು, ತುಂಬ ಕಾಯುವಂತೆ ಆಗಬಾರ್ದು. ಆದರೆ ಕೆಲವು ಸಾರಿ ತುಂಬ ಸಮಯಕ್ಕೆ ಸರಿಯಾಗಿ ಬಂದರೂ ಸ್ವಲ್ಪ ತೊಂದರೆ. ಸಮಯಕ್ಕೆ ಸರಿಯಾಗಿ ಆಗದೇ ಇದ್ದರೆ ಹಲವು ತೊಂದರೆ, ಸಮಯಕ್ಕೆ ಸರಿಯಾಗಿ ಆದರೆ ಕೆಲವು ತೊಂದರೆ ಆಗ್ಬಿಡ್ಬೋದಂತೆ. ನಾವು ಅದಕ್ಕೆ ಇನ್ನೂ ಹೊಂದಾಣಿಕೆ ಆಗದೇ ಇದ್ದಾಗ, ತಯಾರಾಗದೇ ಇದ್ದಾಗ ಸ್ವಲ್ಪ ಗಡಿಬಿಡಿ ಆಗಲೂಬಹುದು. ಆದರೆ ಸಮಯದೊಟ್ಟಿಗೆ ನಾವು ಹೋಗೋದು ಒಳ್ಳೆಯದು ಎಂದು ಕೂಡ. ಸಮಯ ನಮ್ಮನ್ನು ಕಾಯ್ದಿರ, ನಾವು ಸಮಯವನ್ನು ಕಾಯಬೇಕಾಗ್ತದೆ. ಹಾಗೆ ಇಡೀ ಚಾತುರ್ಮಾಸ್ಯದಲ್ಲಿ ನೀವು ಆ ಸಮಯ ಪಾಲನೆಯನ್ನು, ಸಮಯದ ಶಿಸ್ತನ್ನು ನೀವು ನಿರೀಕ್ಷೆ ಮಾಡ್ಬೋದು. ನಿಮಗೂ ನಮಗೂ ಅದು ಒಪ್ಪಂದದ ಹಾಗೆ ಅಂತ. ನಾವು ಬಂದಿರ್ತೇವೆ, ನೀವು ಬಂದಿರಬೇಕು ಅಂತ. ನೀವು ಬಂದಿರಿ, ನಾವು ನಿಧಾನಕ್ಕೆ ಬರ್ತೇವೆ ಅಂದ್ರೆ ಆಗ್ಲಿಕ್ಕಿಲ್ಲ, ನೀವು ಬಂದಿರಬೇಕು ನಮಗೆ ಅಂತ ಮೊದಲಿಗೆ ಅಂತ. ಹಾಗೆ ಆ ರೀತಿಯಲ್ಲಿ ಈ ಚಾತುರ್ಮಾಸ್ಯ ನಡೀಲಿಕ್ಕಿದೆ. ಈ ನಮ್ಮ ಮಠವನ್ನು ರಾಮರಾಜ್ಯದ ವೇದಿಕೆಯಾಗಿ ನಾವು ನಿರ್ಮಾಣ ಮಾಡೋಣ. ಈ ಪ್ರಪಂಚದಲ್ಲಿ ನಾಡಿನಲ್ಲಿ ರಾಮರಾಜ್ಯ ಬದಿಯಾಗಬೇಕು, ರಾಮರಾಜ್ಯ ಬರಬೇಕು. ಅದು ನಮ್ಮ ಮಠದ ಮೂಲಕವಾಗಿ, ನಮ್ಮ ಮಠದ ಮಾಧ್ಯಮದಲ್ಲಿ. ಅದಕ್ಕೆ ಬೇಕಾದ ಎಲ್ಲ ಅರ್ಹತೆಗಳು ನಮಗಿದೆ. ನಾವು ರಾಮನನ್ನು ಪೂಜೆ ಮಾಡ್ತೇವೆ, ರಾಮನ ದಿವ್ಯ ಶಕ್ತಿ ಅಲ್ಲಿದೆ. ಹಾಗೆ ಒಂದು ಪ್ರೇರಿತವಾಗಿರ್ತಕ್ಕಂಥ ಬಳಗ ಇದೆ ನಮ್ಮ ಸುತ್ತಮುತ್ತ. ನಾವಿವತ್ತು ಕಲ್ಕತ್ತೆಯಿಂದ ಬಂದ ರಾಧೇಶ್ಯಾಮ್ ಗೋಯಂಕ ಅವರ ಬಳಿ ಮಾತನಾಡ್ತಾ 2 ವಿಷಯ ಹಂಚ್ಕೊಡ್ತಾ ಇದ್ರು. ಅದರಲ್ಲಿ ಒಂದು ನಿಮ್ಗೆ ಹೇಳ್ತೇವೆ. ಅದು ನಾವೇನು ಹೇಳಿದ್ರು ಅಂದರೆ, ನೀವು ನಮ್ಮ ಮಠಕ್ಕೆ ಬಂದರೆ ಯಾರು ಸಿಬ್ಬಂದಿ ಯಾರು ಕಾರ್ಯಕರ್ತರು ನಮಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅಂತ ಅವ್ರಿಗೆ ಹೇಳಿದ್ರು. ಅಂದರೆ ಯಾರು ನೌಕರಿ ಮಾಡ್ತಾರೆ ಮಠದಲ್ಲಿ, ಯಾರು ಕಾರ್ಯಕರ್ತರ ಕೆಲಸ ಮಾಡ್ತಾರೆ, ಜೀವನಕ್ಕೆ ಬೇರೆ ಉದ್ಯೋಗ ಇದೆ, ಇಲ್ಲಿ ಬಂದು ಸೇವೆ ಮಾಡ್ತಾರೆ ಮಠದಲ್ಲಿ ಅಂತ. ಅವ್ರು ಯಾರು ಇಲ್ಲೇ ನೌಕರಿ ಮಾಡ್ತಾರೆ, ಜೀವನೋಪಾಯವೇ ಮಠದಲ್ಲಿ ಉದ್ಯೋಗ, ಅವ್ರು ಯಾರು ನಮ್ಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಸಿಬ್ಬಂದಿಯೂ ಕಾರ್ಯಕರ್ತರಿಗೂ ಸಿಬ್ಬಂದಿಯ ಮನೋಭಾವ ಇದೆ ಅಂತ. ಅಲ್ಲಿ ಅದೇ ಬದ್ಧತೆಯನ್ನು ಕಾಣ್ಬೋದು ಎಲ್ಲರಲ್ಲಿ ಕೂಡ. ಅಂಥ ಕಾರ್ಯಕರ್ತರು ಅವರು ಇಲ್ಲಿಂದ ಮಠವನ್ನು ಪ್ರತಿಸ್ತಾರೆ, ಹೃದಯದ ಆಳದಿಂದ, ಆತ್ಮದ ಆಳದಿಂದ ಪ್ರತಿಸ್ತಾರೆ ಮಠವನ್ನು. ಅಷ್ಟು ಆಳದಲ್ಲಿ ಅವರಿಗೆ ಭಾವನೆ ಇದೆ, ಬದ್ಧತೆ ಇದೆ. ಹಾಗಾಗಿ ಅಂತಹ ನಾವು ಯಾವಾಗ ನೆನಪಿಸ್ಕೊಡ್ತೇವಲ್ಲ, ದೇವದುರ್ಲಭವಾದ ಕಾರ್ಯಕರ್ತರ ಒಂದು ಬಳಗ ಇದೆಯಲ್ಲ, ಅಂಥದ್ದು ಬೇರೆ ಯಾರ ಬಳಿಯೂ ಇಲ್ಲ ಈ ಪ್ರಪಂಚದಲ್ಲಿ. ಅಂಥ ಒಂದು ಬಳಗ ಇಲ್ಲ, ಅದು ಲಕ್ಷಣ ಅಂತ. ಅಲ್ಲಿಂದ ಈ ಪ್ರಪಂಚಕ್ಕೆ ಒಳ್ಳೇದಾಗಲಿಕ್ಕೆ ಸಾಧ್ಯ ಇದೆ. ಕೆಲವು ಕಡೆ ಒಳ್ಳೆ ಪ್ರೇರಣೆ, ಒಳ್ಳೆ ಯೋಚನೆಗಳು ಇರ್ತವೆ, ಜಾರಿ ಮಾಡಲಿಕ್ಕೆ ಕೈಕಾಲು ಇರೋದಿಲ್ಲ, ಕಾರ್ಯಕರ್ತ ಇರೋದಿಲ್ಲ, ಕಾರ್ಯಕರ್ತರೇ ಕೈಕಾಲುಗಳು. ಇನ್ನು ಕೆಲವು ಕಡೆ ಒಳ್ಳೆ ಕಾರ್ಯಕರ್ತರ ತಂಡ ಇರ್ತದೆ, ಆದರೆ ಪ್ರೇರಕರು ಇರೋದಿಲ್ಲ, ದಿವ್ಯ ಪ್ರೇರಣೆ ಇರೋದಿಲ್ಲ ಅಲ್ಲಿ ಅಂತ. ಅದೆಲ್ಲ ಒಟ್ಟಿಗೆ ಇರತಕ್ಕಂಥ ಒಂದು ಸ್ಥಾನ ಇದು. ಹಾಗೆ ಇನ್ನೊಂದು ಸಂಗತಿ ನಾವು ಅವ್ರಿಗೆ ಹೇಳಿದ್ರು, ಗೋಯಂಕಾಜಿ ರಾಧೇಶ್ಯಾಮ್ ಗೋಯಂಕ ಅವ್ರಿಗೆ ನಾವು ಹೇಳಿದ್ರು. ಅದೇನಂದ್ರೆ, ನಮಗೆ ಒಂದೇ ಲಕ್ಷ್ಯ, ಸಮಾಜಕ್ಕೆ ಒಳ್ಳೇದು ಮಾಡೋದು ಅಂತ. ಈಗ ನಮಗೇನೋ ತೊಂದರೆ ಆಯಿತು ಅಂದರೆ ಆ ತೊಂದರೆ ನಮ್ಮ ಲಕ್ಷ್ಯ ಆಗಬಾರ್ದು ಅಂತ. ನಮ್ಮ ಲಕ್ಷ್ಯ ಸಮಾಜಕ್ಕೆ ಒಳ್ಳೇದು ಮಾಡೋದು, ಸಮಾಜಕ್ಕೆ ಶುಭವನ್ನು ಕೊಡೋದು, ಅದು ಮಾತ್ರವೇ ನಮ್ಮ ಲಕ್ಷ್ಯ. ಅದೇ ದಾರಿಯಲ್ಲಿ ಮುಂದುವರಿಬೇಕು ನಾವು. ಹಾಗಾಗಿ ನಮ್ಮ ಸರ್ವಶಕ್ತಿಯನ್ನ ನಾವು ಇದಕ್ಕೆ ವಿನಿಯೋಗ ಮಾಡೋಣ. ಈ ಒಂದು ದಿವ್ಯ ಸಂಸ್ಥೆಯ ಮೂಲಕವಾಗಿ, ಈ ಒಂದು ರಾಮನ ಸಂಸ್ಥೆಯ ಮೂಲಕವಾಗಿ ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು, ಪ್ರಪಂಚಕ್ಕೆ ಇಲ್ಲಿಂದ ಬೆಳಕು ಸಿಗಬೇಕು ಅಂತ. ಆ ಒಂದು ಮಹತ್ ಪರಿವರ್ತನೆಗೆ ಚಾತುರ್ಮಾಸ್ಯ ಮಾಧ್ಯಮ ಆಗಲಿ, ಈ ಚಾತುರ್ಮಾಸ್ಯ ಮಾಧ್ಯಮ ಆಗಲಿ. ಚಾತುರ್ಮಾಸ್ಯ ಅಂದ ತಕ್ಷಣ ನೀವೆಲ್ಲ ಸಂತೋಷ ಪಡ್ತೀರಿ, ಚಾತುರ್ಮಾಸ್ಯ ಅಂದ ತಕ್ಷಣ ಸ್ವಲ್ಪ ಆತಂಕವೂ ಪಡ್ತೀರಿ. ನೀವು ಇನ್ನೇನು ಕಾದಿದ್ಯೋ ಈ ಚಾತುರ್ಮಾಸದಲ್ಲಿ ಅನ್ನೋ ಭಾವನೆ ಇರ್ತದೆ ನಿಮ್ಗೆಲ್ರಿಗೂ. ನಾವು ನಿಮ್ಗೆ ಹೇಳೋದೇನೆಂದ್ರೆ, ಅವ್ರು ಅದನ್ನೇ ಯೋಚನೆ ಮಾಡಲಿ, ನೀವು ಇದನ್ನೇ ಯೋಚನೆ ಮಾಡಿ. ಯಾವುದೋ ಕೆಲವರು ಇರ್ತಾರೆ ಆ ಥರದ್ದು, ಏನು ಕೆಟ್ಟದ್ದು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂತ. ಆದರೆ ನಿಮಗೆ ನಾವು ಮಾಡುವ ಪಾಠ ಏನು ಒಳ್ಳೇದು ಮಾಡ್ಬೋದು ಅಂತ ಯೋಚನೆ ಮಾಡಿ, ಪ್ರಪಂಚಕ್ಕೆ ಏನು ಒಳ್ಳೇದು ಮಾಡ್ಬೋದು ಅಂತ ಯೋಚನೆ ಮಾಡಿ. ಆ ಒಳಿತಿನ ಪ್ರವಾಹ ಕಿಡಕನ್ನು ಕೊಚ್ಕೊಂಡು ಹೋಗ್ತದೆ. ಮಳೆಗಾಲ ಇದು, ಮಳೆಗಾಲದ ಲಕ್ಷಣ ಅದು ಅಂತ. ಮಳೆ ಬಂದು ಪ್ರವಾಹ ಹರಿದು ಹೋಗುವಾಗ ಕೊಚ್ಚಿಕೊಂಡು ಹೋಗ್ತದೆ ಅದರಲ್ಲಿ. ಹಾಗಾಗಿ ನೋಡಿ, ನಿಮ್ಮ ಲಕ್ಷಣದಾಗಿರ್ಬೇಕು, ಅವರ ಲಕ್ಷಣದಾಗಿರ್ಲಿ. ಇನ್ನೇನು ಕೆಟ್ಟದ್ದು ಮಾಡ್ಲಿಕ್ಕೆ ಅವ್ರು ಯೋಚನೆ ಮಾಡ್ತಾ ಇರಲಿ. ನಿಮ್ಮ ಲಕ್ಷಣ ಇನ್ನೇನು ಒಳ್ಳೇದು ಮಾಡಲಿ, ಇನ್ಯಾವ ಥರದಲ್ಲಿ ಒಳ್ಳೇದು ಮಾಡ್ಬೋದು. ಅದಕ್ಕೆ ಒಂದು ಸಮೂಹ ಶಕ್ತಿಯಾಗಿ, ಸಂಘಟಿತ ಶಕ್ತಿಯಾಗಿ ನಾವೆಲ್ಲರೂ ಕೂಡ ಸೇರಿ ಕೆಲಸ ಮಾಡೋಣ. ಇಡೀ ಈ ಒಳಿತಿನ ಮೊತ್ತವನ್ನು, ಒಳಿತಿನ ರಾಶಿಯನ್ನು ಜಗತ್ತಿನ ಶುಭದ ಕಡೆಗೆ ನಾವು ಆ ದಿಕ್ಕು ತೋರಿಸಿ ಆ ಕಡೆ ಹರಿಯುವಂತೆ ಮಾಡೋಣ ಎನ್ನುವುದು ಈ ಒಂದು ವ್ಯಾಸ ಪೂಜೆಯ ಆರಂಭದ ದಿನದ ಸಂದೇಶ. ಹಾಗಾಗಿ ನಿಮಗೆಲ್ಲರಿಗೂ ನಾವು
ಶ್ರೇಯಸ್ಸನ್ನು ಹಾರೈಸ್ತೇವೆ. ಹಾಗೆ ಹಾರೈಸಿಯೇ ಇಂದು ರಾಮನ ಪೂಜೆಯನ್ನು ಮಾಡಲಾಗಿದೆ. ವ್ಯಾಸ ಪೂಜೆಯನ್ನು ಕೂಡ ಮಾಡಲಾಗಿದೆ. ಬಿಳಿ ಅಕ್ಷತೆ ಅದು ನಿಮ್ಮ ಬಳಿ ಬರಲಿಕ್ಕಿದೆ. ವ್ಯಾಸ ಮಂತ್ರಾಕ್ಷತೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಇವತ್ತು ನಿಮಗೆ ದೇವರ್ಷಿ ತೀರ್ಥವೂ ಕೂಡ ಸಿಕ್ಕಿದೆ. ಯಾವ ಸ್ವರ್ಣವರ್ಣದ ಆ ನಿಂಬೆ ಹಣ್ಣಿನಲ್ಲಿ ದೇವತೆಗಳು ಋಷಿಗಳು ಆವಾಹನೆಗೊಂಡು ಪೂಜೆಯನ್ನು ಸ್ವೀಕಾರ ಮಾಡಿದ್ರು, ಅದು ನಿಮಗೆ ಈಗಲೇ ಪ್ರಾಪ್ತ ಆಗಿದೆ. ಮೊದಲವಾಗಿ ನಿಮಗದು ಪ್ರಾಪ್ತವಾಗಿದೆ ಈಗಾಗಲೇ. ಇನ್ನೀಗ ನಿಮಗೆ ವ್ಯಾಸ ಮಂತ್ರಾಕ್ಷತೆ ಸಿಗಲಿಕ್ಕಿದೆ. ಆ ವ್ಯಾಸ ಮಂತ್ರಾಕ್ಷತೆಯನ್ನು ಪಡ್ಕೊಂಡು ಇಮ್ಮಡಿ ಉತ್ಸಾಹದಲ್ಲಿ ರಾಮನ ಸೇವೆಯನ್ನು ಮಾಡಿ, ಗುರು ಸೇವೆಯನ್ನು ಮಾಡಿ, ರಾಮ ಮತ್ತು ಗುರುವನ್ನು ದ್ವಾರ ಮಾಡಿಕೊಂಡು ಪ್ರಪಂಚದ ಸೇವೆಯನ್ನು, ಸಮಾಜದ ಸೇವೆಯನ್ನು ಮಾಡಿ ಬದ್ಧ ಕಂಕಣರಾಗಿ, ಕಟಿಬದ್ಧರಾಗಿ, ದೃಢ ಸಂಕಲ್ಪರಾಗಿ ಬಿಡದೆ ದುಡಿಯಿರಿ. ಯಾರು ನಿಮ್ಮನ್ನು ಆ ಕಡೆ ಈ ಕಡೆ ಕರೆದರೂ ನಿಮ್ಮ ಲಕ್ಷ್ಯ ಅಲ್ಲೇ ಇರಲಿ. ನಿಮ್ಮ ಸೇವೆಯ ಕಡೆ, ನಿಮ್ಮ ಕಾರ್ಯದ ಕಡೆ ನಮ್ಮ ಲಕ್ಷ್ಯ ಇರಲಿ. ಆ ಕಡೆ ಈ ಕಡೆ ನೋಡದೆ ಆ ಪ್ರಪಂಚದ ಒಳಿತನ್ನು ಸಾಧನೆ ಮಾಡ್ತಕ್ಕಂಥ ಮಹತ್ ಕಾರ್ಯದಲ್ಲಿ ದುಡಿಯಿರಿ. ಹೀಗೆ ನಿಮ್ಮೆಲ್ಲರನ್ನು ಹರಿಸುವ ಶುಭೇಚ್ಛೆ ನಮ್ಮದು. ಆದಿಗುರು ಶಂಕರರು, ಆದಿದೇವ ಶ್ರೀರಾಮ, ಇಂದು ಪೂಜಿಸಲ್ಪಟ್ಟ ಶ್ರೀಕೃಷ್ಣ, ಗೋಮಾತೆ, ನಿಮ್ಮೆಲ್ಲರಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಳಿತನ್ನು ನಿಮ್ಮೆಲ್ಲರಿಗೂ ಕೊಡಲಿ. ಶ್ರೇಷ್ಠ ಗುರು, ಶ್ರೇಷ್ಠ ದೇವರು, ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಠ, ಶ್ರೇಷ್ಠವಾದ ಕಾರ್ಯಕರ್ತರ ಒಂದು ಬಳಗ, ಶ್ರೇಷ್ಠವಾದ ಧ್ಯೇಯಗಳ ನಡುವೆ ಶ್ರೇಷ್ಠವಾದ ಜೀವನವನ್ನು ಮಾಡಿ, ಅತ್ಯುತ್ಕೃಷ್ಟವಾಗಿರ್ತಕ್ಕಂಥ ಜೀವನವನ್ನು ಮಾಡಿ, ಅದಕ್ಕೆ ರಾಮ ಎಲ್ಲ ರೀತಿಯಲ್ಲಿ ನಿಮಗೆ ಅನುಗ್ರಹವನ್ನು ಮಾಡಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಇರ್ತದೆ. ಹರೇ ರಾಮ.